ಆಗಲ್ಲ, ಅವರು ಯಾವತ್ತು ಹಾಳಾಗೋಗ್ತಾರೆ. ನಮ್ಗೆ ಎಷ್ಟು ರೈತರು ಕಷ್ಟ ಕೊಡ್ತಾರೋ ಅವ್ರು ಹಾಳಾಗೆ ಹೋಗ್ತಾರೆ. ಅವ್ರು ಬರೋಕ್ಕೆ ಈ ಮೊದಲೇ ಇದಿಲ್ಲ ಅವ್ರಿಗೆ, ಅದಕ್ಕೆ ಸುಮ್ಮನೆ ಎಲ್ಲ ಕುಂತ್ಕೊಂಡು ನನ್ಗೊಡಿ ಅಂದರೆ ಅಲ್ಲಿ ನಾವು ಹೊಡಿಯೋಕ್ಕಾಯ್ತದ. ಅವ್ರು ಬರಲಿ ಇಲ್ಲಿ ಪೊರ್ಕೆ ಏನೋ ಇನ್ನೂ ಏನೇನು ಸಿಗ್ತದೆ ಅದ್ರೊಳಗೆ ಹೊಡಿತೀವಿ. ಒನ್ಕೆಲೆ ಹೊಡಿಯೋದು, ಅವತ್ತು ಪೊರ್ಕೆ ಇವತ್ತು ಒನ್ಕೆ, ನೆಕ್ಸ್ಟ್ ಏನು ತೊಳ್ಗೆ ಹೊಡಿತೀವಿ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋದು ಇಲ್ಲ, ನಾವು ಸತ್ರು ಕೊಡಲ್ಲ ಮಾಡಿಕೊಂಡು. ಇವಾಗ ನಮ್ಮ ಕುತ್ತಿಗೆಗೆ ಅವರು ಎಪ್ಪಾಕಿದ್ರಂತೆ, ಇವ್ರು ಮಜ್ಜಿಗೆ ಕಡಿತಾ ಇದ್ದಾರಂತೆ, ಅದು ಕುಮಾರಸ್ವಾಮಿ ಕೂಸಂತೆ, ಇವರು ಬೆಳೆಸ್ತಾ ಇದ್ದಾರಂತೆ. ಇದೇನು ಇದು ಇವ್ರುಗಳು ದುಡ್ಡು ಮಾಡ್ಕೊಂಡು ಚೆನ್ನಾಗಿ ಕುಂತ್ಕೊಂಡು ತಿಂತ ಇಲ್ಲಿ ಹಾಳಾಗ್ತಾ ಇರೋದು ರೈತರು. ಕೆಲಸ ಆಗೋ ತನಕ ಬರ್ತಾರೆ, ಕಾಲು ಮುಗಿತಾರೆ, ಎಲ್ಲ ಮುಗಿತಾರೆ, ಆಮೇಲೆ ನಿಂದು ಆಯ್ತಲ್ಲ ನನಗೂ ನಿನ್ಗೆ ಏನು ಅಂತ ಇದು ಇರೋದಿಲ್ಲ. ಮುಂದೆ ಇವರು ಯಾವ ಥರ ನಿಲ್ಲಿಸೋದ್ರೆ ನಾವು ಇಲ್ಲೇ ಸ್ಟಾಪ್ ಮಾಡ್ತೀವಿ ಹೋರಾಟನ. ಭೂಮಿ ಕೈ ಬಿಟ್ಟರೆ ನಾವು ಇಲ್ಲೇ, ಇಲ್ಲಾಂದ್ರೆ ಅವ್ರು ಬಿಡಲಿಲ್ಲ ಅಂದರೆ ನಾವು ಇನ್ನೂ ವಿಧಾನಸೌಧ ಮುತ್ತಿಗೆ ಹಾಕೋ ಅಷ್ಟು ಇದಿದೆ. ನಾವು ಅಲ್ಲಿ ವಿಧಾನಸೌಧ ಹತ್ರಕ್ಕೂ ಹೋಗೋ ನಾವು ಇದು ಮಾಡ್ತಾ ಇದ್ದೀವಿ. ಅವ್ರ ಭೂಮಿ ಬಿಟ್ಟಿಲ್ಲ ಅಂದರೆ ನಾವು ಬಿಡಲ್ಲ. ಇಲ್ಲಿ ತನಕ ಹೋರಾಟ ಅವ್ರು ಇದು ಮಾಡ್ತಾರೆ, ನಾವು ಅಲ್ಲಿ ತನಕ ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ಇವಾಗ ನಮ್ಮ ಸಪೋರ್ಟ್ಗೆ ಎಲ್ಲಿಂದ 5,000 ಜನ ಸೇರಿದ್ದಾರೆ ಇಲ್ಲಿ. ಯಾಕೆ ಅವರು ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಯಾಕೆ ಬಾಲಕೃಷ್ಣ ಆಗಲಿ DK ಶಿವಕುಮಾರ್ ಆಗಲಿ ಯಾಕೆ ಬರ್ತಾ ಇಲ್ಲ? ಅವರು ಅವರು ಅಲ್ಲಿ ಇಲ್ಲಿ ಕುಂತ್ಕೊಂಡು ಹೇಳೋ ಬದಲು ಇಲ್ಲಿ ಬರ್ಬೇಕು ತಾನೆ, ಇಲ್ಲಿ ನೋಡ್ಬೇಕು ತಾನೆ. 80% ಜನ ಇಲ್ಲಿದ್ದೀವಿ, ಬರ್ಬೇಕು ತಾನೆ. ಯಾಕೆ ಅವ್ರು ಬರ್ತಾ ಇಲ್ಲ? 2 ತಿಂಗಳ ಮೇಲೆ ಟೈಮ್ ಕೊಟ್ಟು 2 ತಿಂಗಳ ಗಂಟ ನಿನ್ಸಿದ್ದೀವಿ ಅಂತ ಹೇಳಿದ್ದಾರೆ. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇದ್ದಾರೆ. ಯಾಕದು ನಾವು ಪೂರ್ತಿ ಸಂಪೂರ್ಣ ಈ ಪ್ರಾಜೆಕ್ಟ್ ಕೈ ಬಿಟ್ಟಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಡಲಿ, ಯಾಕೆ ಕೊಡ್ತಾ ಇಲ್ಲ ಅವರು? ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಗೆ ನಾವು ಕೊಡಲ್ಲ. ಮೇಡಮ್, ಈಗ ಮೊನ್ನೆ ಅಲ್ಲಿ ಪೊರಕೆ ಸೇವೆ ಎಲ್ಲ ಮಾಡಿದ್ರು ಬಿಡದಿಯಲ್ಲಿ, ಅವತ್ತು ನೀವು ಸಹಿತ ಅಲ್ಲಿದ್ರಿ. ಏನೇನೆಲ್ಲ ಆಯಿತು ಮೇಡಮ್ ಅವತ್ತೆ? ವಾಪಸ್ ಮತ್ತೆ ಹಾರೆಯಿಂದ ಎಲ್ಲ ಹಲ್ಲೆ ಮಾಡಿದ್ರು ಅಂತೇಳಿ ಹೇಳ್ತಾ ಇದ್ರು. ಎಷ್ಟೋ ಜನಗಳ ಮೇಲೆ ಕೇಸ್ ಸಹಿತ ಹಾಕಿದ್ದಾರೆ. ಏನೇನಾಯ್ತು ಅವತ್ತು? ನಾವು ರೈತರು, ನಾವು ಹೊಲದಲ್ಲೂ ಕೆಲಸ ಮಾಡ್ತೀವಿ, ಮನೆಯಲ್ಲೂ ಕೆಲಸ ಮಾಡ್ತೀವಿ. ನಮ್ಮ ಕೈಲಿ ಏನಿರುತ್ತೆ ಆಯುಧ ಪೊರ್ಕೆ ತಾನೇ. ಇನ್ನು ಬಿಟ್ಟು ಆ ಪೊರ್ಕೆ ಬಿಟ್ಟು ನಾವೇನು ಆರೆ ಹತ್ರಗಳಿಗೆಲ್ಲ ನಾವೇನು ಇದು ಮಾಡಿದ್ವಿ ಅವ್ರಿಗೆ? ಪೊರ್ಕೆಲೆ ತಾನೇ ನಾವು ಹೊಡೆದಿದ್ದು. ನಮ್ದು ಅದೇ ಆಯುಧ ನಮಗೆ. ಅವರೇನೇ ಸುಮ್ಮನೆ ಕಿತಾಪತಿ ತರೋದು. ಏನಂದ್ರು ನಮ್ಮ ರೈತರು ಏನಂದ್ರು, ನಾವು ಬೆಳೀತಾ ಇರೋದು, ನೀವು ಹೊಟ್ಟೆಗೆ ಅನ್ನ ತಿಂತಾ ಇರೋದು ಅಂದದಕ್ಕೆ ಅವ್ರೇನಂದ್ರು ನೀವೇನು ತಿಂತೀರಾ ಅಂತ ಒಂಥರ ಮಾತಾಡಿದ್ರು. ನಾವು ಅದಕ್ಕೆ ನಮಗೆಲ್ಲ ಕೋಪ ಬಂತು, ಎಲ್ಲ ಪೊರ್ಕೆಲೆ ಇದು ಮಾಡಿದೋ. ನಾವು ನಮ್ಮ ಇದು ಕರ್ಸಿ ಪೊಲೀಸರು ಏನು ಮಾಡಿದ್ದಾರೆ, ನಮ್ಗೆ ಇದು ಸರ್ವೆಗೆ ಬಂದಿರೋದು ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ನಾವು ಧರಣಿ ಮಾಡ್ತಾಯಿದ್ದೋ ಬೈರ್ಮಂಗ್ಲದಲ್ಲಿ. ಹಿಂಗೆ ಆಮೇಲೆ ಗೊತ್ತಾಯ್ತ ವಿಷಯ. ಆಮೇಲೆ ನಾವು ಮಂಡಳಿಗೆ ಹೋದೋ. ಆ ಪೊಲೀಸರು ಆಗಲಿ ಅಲ್ಲಿ ತುಂಬ ಜನ ಇದ್ದರು. ನಮ್ಮನ್ನ ಒಂದು ಕಡೆ ಕೂರಿಸ್ಬಿಟ್ಟು ಇನ್ನೊಂದು ಕಡೆಯಿಂದ ಕಳಿಸ್ತಾ ಇದ್ದಾರೆ. ಕಳಿಸಿ ಸರ್ವೆ ಮಾಡೋಕ್ಕೆ ನಿಂತಿದ್ದಾರೆ. ನಾವು ಬಿಡ್ಬೇಕಾ ಅವ್ರನ್ನ? ನಮ್ಮ ಯಾರು ಪರ್ಮಿಷನ್ ಕೊಟ್ಟವ್ರು ಅವ್ರಿಗೆ ನಮ್ಮ ಭೂಮಿ ಕಾಲಿಕ್ಕಕ್ಕೆ? ಹಂಗೆ ಮಾತಾಯಿತು, ಜೋರಾಯಿತು. ನಾವು ಪೊರ್ಕೆಲ್ ಹೊಡೆಯೋ ಸ್ಥಿತಿ ಬಂದೇ ಬರ್ತು. ಪೊರ್ಕೆಲ್ ಹೊಡೆದಿದ್ದೀವಿ, ನೆಕ್ಸ್ಟ್ ಏನು ತೊಳ್ಗೊಡಿತೀವಿ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋದು ಇಲ್ಲ, ನಾವು ಸತ್ರು ಕೊಡಲ್ಲ. ಮೇಡಮ್, ಮುಖ್ಯಮಂತ್ರಿಗಳು ಹೇಳ್ತಾರೆ ಪೊರ್ಕೆ ತಗೊಂಡು ನಂಗೆ ಹೊಡಿದ್ರಿ ಬೇಕಿದ್ರೆ, ಆದರೆ ನಾನು ಯಾವ ಅಧಿಕಾರಿಗಳಿಗೂ ಹೊಡಿಬೇಡ ಅಂತ ಹೇಳ್ತಾರೆ. ಅವ್ರು ಬರೋಕ್ಕೆ ಈ ಮೊದಲೇ ಇದಿಲ್ಲ ಅವ್ರಿಗೆ, ಅದಕ್ಕೆ ಸುಮ್ಮನೆ ಎಲ್ಲ ಕುಂತ್ಕೊಂಡು ನನ್ಗೊಡಿ ಅಂದರೆ ಅಲ್ಲಿ ನಾವು ಹೊಡಿಯೋಕ್ಕಾಯ್ತದ. ಅವ್ರು ಬರಲಿ ಇಲ್ಲಿ ಪೊರ್ಕೆ ಏನೋ ಇನ್ನೂ ಏನೇನು ಸಿಗ್ತದೆ ಅದ್ರೊಳಗೆ ಹೊಡಿತೀವಿ. ಒನ್ಕೆಲೆ ಹೊಡಿಯೋದು, ಅವತ್ತು ಪೊರ್ಕೆ ಇವತ್ತು ಒನ್ಕೆ. ಕುಂತ್ಕೊಂಡು ಅಲ್ಲಿ ಹೇಳಿದ್ರೆ ಅಯ್ಯೋ ನಂಗೆ ನೋವಾಗೋಯ್ತು, ಅಧಿಕಾರಿಗಳ್ಗಳ್ದೆ ಅಂತ ಅಂತಾರೆ. ನಮಗೂ ನೋವಾಗ್ತಾ ಇರೋದು ಕಾಣಿಸ್ತಾ ಇಲ್ವಾ? ಎಷ್ಟು ರೈತರಿಗೆ ಎಳ್ದಿ ಮಾಡಿ ತುಂಬ ಜನಕ್ಕೆ ಹೆಂಗೆ ಏಟಾಗಿದೆ ಗೊತ್ತಾ? ಅದೆಲ್ಲ ನಾವು ಕಾಣಿಸ್ತಾ ಇಲ್ವಾ? ಅಧಿಕಾರಿಗಳು ಹೊಡೆದಿದ್ದು ಮಾತ್ರ ಅವ್ರಿಗೆ ನೋವಾಗ್ತಾ ಇದೆ. ರೈತರುಗಳಿಗೆ ತಿನ್ನೋ ಅನ್ನ ನಾವು ಕೊಡ್ತಾ ಇರೋದು ಅಧಿಕಾರಿಗಳ ಇಲ್ಲ ನೋಡಿ ತಿಂತಾ ಇದ್ದಾರಾ? ದುಡ್ಡು ಕಾಸು ತಿಂತಾ ಇದ್ದಾರಾ? ಇಲ್ಲ ತಾನೇ. ನಮಗೆ ನಮ್ಮ ಭೂಮಿನ ಅಷ್ಟು ನಂಬ್ಕೊಂಡಿದ್ದೀವಿ ನಾವು. ನಮ್ಮ ಭೂಮಿ ಬಿಟ್ಟು ನಾವು ಎಲ್ಲೋಗೋಣ? ಮೇಡಮ್, ಈಗ ಅಲ್ಲಿ ನಾವು ಒಂದಷ್ಟು ರೈತರನ್ನ ಮಾತಾಡ್ಸಕ್ಕೆ ಅವ್ರು ಹೇಳ್ತಾ ಇದ್ರು, ನಾವು ಅಧಿಕಾರಿಗಳನ್ನ ಹೆಣ್ಮಕ್ಳು ಹೊಡೆಯೋದಷ್ಟೇ ಅಲ್ಲ, ಅಧಿಕಾರಿಗಳು ಸಹಿತ ಹೆಣ್ಣು ಮಕ್ಕಳನ್ನ ಹೆಂಗೆ ಬೇಕಾದಂಗೆ ಕೈ ಕಾಲು ಹಿಡಿದು ಎಳೆದಾಡಿದ್ದಾರೆ, ಜಗ್ಗಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮಹಿಳಾ ಪೇದೆಗಳೆಲ್ಲ ಪುರುಷರೇ ಜಗ್ಗಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ಹೌದಾ? ಪುರುಷರು ಅಂದರೆ ನಾವೇ ಇದು ಮಾಡ್ತಾ ಇರೋದು. ನಾವು ಮಾಡಿದ್ದು ಹೇಳಪ್ಪ, ಅವ್ರು ಮಾಡಿರೋದಕ್ಕೆ ನಾವು ಮಾಡೋದು. ಅವ್ರು ಸುಮ್ಮನೆ ಹೋಗಿದ್ದು ನಾವು ಎಷ್ಟೆಷ್ಟೋ ಕೇಳ್ಕೊಂಡು, ನಮ್ಗೆ ಬೇಡ, ನಮಗೆ ಇದು ಮಾಡಬೇಡಿ, JMC ಮಾಡಬೇಡಿ, ಎಷ್ಟೆಷ್ಟೋ ಕೇಳ್ಕೊಂಡು ಅವ್ರು ಕೇಳಲಿಲ್ಲ. ಅವ್ರು ಹೇಗೆ ಬರಲಿ ಸ್ವಲ್ಪ ಕೋಪ ಬರಲಿ ಅಂದ್ಬಿಟ್ಟು ಆ ಥರ ಮಾತಾಡಿದ್ರು. ನಮ್ಗೆ ಬಂತು, ನಮ್ಮ ಜಾಗ ಬಂದ್ರಲ್ಲ, ನಾವು ಬಂದಿರೋದು ಕತ್ಕೊಂಡು ನಾವು ಹೊಡೆದು ಎಷ್ಟು ಹೇಳಿದ ಕೇಳಿಲ್ಲ, ಜಗ್ಲಿಲ್ಲ. ನಾವು ಹೇಳಿ ಸಾಕಾಯಿತು. ಎಲ್ಲ ಥರನೂ ಮಾತಾಡ್ದು. ಅವ್ರು ಯಾರು ಹೋಗ್ಲೇ ಇಲ್ಲ. ನಮ್ಮ ಭೂಮಿಗೆ ಬಂದ್ರಲ್ಲ ಅಂದ್ಬಿಟ್ಟು ನಾವು ಹೊಡೆದು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ಯಾಕೆ ಆ ಥರ ಮಾಡ್ತಾ ಇದ್ದಾರೆ? ಇವಾಗ ಪರ್ಮಿಷನ್ ಇಲ್ದಿರ ನಮ್ಗೆ ಕೇಳ್ದಿರ ಮಾಡ್ದಿರಿ ಹಿಂದೆ ಹಂಗೆ ಬಂದು ಕಳ್ಳನ ಥರ ಬಂದು ನೀನು ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ನಿಮ್ಗೆ ಎಷ್ಟು ಇರ್ಬೋದು? ನಮ್ಮ ಭೂಮಿ ಅದು, ನಮಗೆ ಅವ್ರಿಗಿಂತ ಎಷ್ಟು ಅದು ಇದೆ ಅಧಿಕಾರ ಇದೆ. ಇವಾಗ ಬಿಡದಿಂದ ಬೆಂಗಳೂರವರೆಗೂ ಬಂದಿದ್ದಾರೆ ಮೇಡಮ್. ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇದೆ. ನೀವು ಮುಂದಕ್ಕೆ ನಾವು ವಿಧಾನಸೌಧಕ್ಕೂ ಮುತ್ತಿಗೆ ಹಾಕೋಕೆ ರೆಡಿ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಮೇಡಮ್, ಇವತ್ತು ನಿಮಗೆ JDS ಜೊತೆಗೆ BJP ಸಹಿತ ಜಾಸ್ತಿ ಸಪೋರ್ಟ್ ಕೊಡ್ತಾ ಇದೆ. ಈಗಾಗಲೇ BJP ಅವರು ಹೇಳ್ತಾ ಇದ್ರು ನಿಮಗೆ ಯಾವ ಸರ್ಕಾರ ಬೇಕು ಮುಂದಿನ ಸಲ ಅಂತೇಳಿ. ಇಲ್ಲಿ BJP ಅವರು ನಿಮ್ಗೆ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ ಅಥವಾ ಅವರು ಮುಂದಿನ ಎಲೆಕ್ಷನ್ಗಾಗಿ ಅವ್ರು ಏನಾದರೂ ಪ್ರಚಾರ ಮಾಡ್ಕೊತಿದ್ದಾರೆ ಅನ್ಸುತ್ತಾ ಮೇಡಮ್? ನನಗೆ ಅವೆಲ್ಲ ಗೊತ್ತಿಲ್ಲ. ಇಲ್ಲಿ ರೈತರಿಗೆ BJPನೂ ಬರ್ತಾ ಇದೆ, JDS ಬರ್ತಾ ಇದೆ. ಯಾರ್ಯಾರು ಬೆಳೆ ಬೆಳೆಸ್ಕೋತಾರೋ ನಮ್ಗೆ ಗೊತ್ತಿಲ್ಲ. ನಾವು ರೈತರಿಗಾಗಿ ನಾವು ಬಂದಿದ್ದೀವಿ. ರೈತರಿಗಾಗಿ ತುಂಬ ಜನ ಎಲ್ಲೆಲ್ಲಿಂದ ಕಡೆನೂ ಸಪೋರ್ಟ್ ಬಂದೈತೆ. ಇಲ್ಲಿ ಯಾವುದು ರಾಜಕೀಯ ಅಂತ ತರಬೇಡಿ, ಇದು ರೈತರು.
ಅಲ್ಲ ಮೇಡಮ್, ಆಲ್ರೆಡಿ ಈಗ ರಾಜಕೀಯ ಬಂದಾಗಿದೆ. ಆ ರೈತ ಹೋರಾಟಗಾರ ಅಂತ ಹೊನ್ನೂರು ಪ್ರಕಾಶ್ ಅವರೇ ಹೇಳ್ತಾರೆ, ಎಲ್ಲಿ ರಾಜಕೀಯ ಎಂಟ್ರಿ ಆಗುತ್ತೋ ಅಲ್ಲಿ ನಮಗೆ ಸ್ವಲ್ಪ ಗೆಲುವು ಕಷ್ಟ ಅಂತೇಳಿ. ಯಾಕಂದರೆ ಹಿಂದೆನಾದರೂ ಅವರು ಎಲ್ಲಿ ರಾಜಕೀಯ ಎಂಟ್ರಿ ಮಾಡಿರಲಿಲ್ಲ, ಹಾಗೆ ನಾವು ಗೆದ್ಕೊಂಡ್ಬಂದಿದ್ವಿ, ರೈತರ ಪರವಾಗಿ ಹೋರಾಟ ಮಾಡಿ ಗೆದ್ಕೊಂಡ್ಬಂದಿದ್ವಿ. ಆದರೆ ಇಲ್ಲಿ ರಾಜಕೀಯ ಎಂಟ್ರಿ ಆಗಿಬಿಟ್ಟೈತಿ, ಬಿಡದಿ ಒಳಗೆ ಏನು ಮಾಡೋಕ್ಕಾಗಲ್ಲ ಅಂತ ಅವರೇ ಹೇಳಿದರು ಮೇಡಮ್. ಇದು ಸ್ಟಾರ್ಟಿಂಗ್ ಅಂದರೆ ಇದೇನು ಗೊತ್ತಾ, ಇದು ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಮಾಡಿದಂತ. ಇದು ಇವರೇ ಮಾಡ್ಕೊತಾ ಇರೋದು. ಇಲ್ಲಿ ಮಧ್ಯೆ ರೈತರನ್ನ ಎಳಿತಾ ಇದ್ದಾರೆ. ನಾವು ರೈತರುಗಳು ಹೋಗಿ ಅವ್ರನ್ನ ಕರೆದು ಇವ್ರನ್ನ ಕರಿ ಕುಮಾರಸ್ವಾಮಿ ಬರಲಿ, ಈ BJP ಅವ್ರು ಬರಲಿ ಅಂತ ಯಾರು ಹೋಗಿ ಕೇಳಲಿಲ್ಲ ನಾವು ಅವ್ರನ್ನ. ಅವ್ರು ಬರ್ತಾ ಇದ್ದಾರೆ, ಅವ್ರು ಹೈಲೈಟ್ ಆಗೋಕ್ಕೆ. ಇಲ್ಲಿ ರೈತರು ನಾವು ಇರೋದು. ಅಂದರೆ ಯಾವತ್ತೂ ಸಹಿತ ಬಿಡದಿ ರೈತರು ನೀವು ಬನ್ನಿ BJP ಅವ್ರು ಸಹಾಯ ಮಾಡಿ, JDS ಅವ್ರು ಸಹಾಯ ಮಾಡಿ ಅಂತ ಯಾರನ್ನೂ ಕರೆದಿಲ್ಲ. ಯಾರನ್ನೂ ಕರೆದಿಲ್ಲ, ಅವ್ರು ಬರ್ತಾ ಇದ್ದಾರೆ. ನಾವು ಯಾರನ್ನೂ ಕೊಡಿಲ್ಲ. ನಮಗೆ ರೈತ ಸಂಘಟನೆಗಳು ನಮ್ಮ ಹೋರಾಟ ಬೆಂಬಲಕ್ಕೆ ಬರ್ತಾ ಇದ್ದಾರೆ. ಇವರು ಬರ್ತಾರೆ, ಇವ್ರು ಬಂದಾಗ ನಾವು ಇವ್ರು ನಮ್ಮ ಸಪೋರ್ಟಿಗೆ ಬರ್ತಾ ಇದ್ದೀನಿ ಅಂದರೆ ನಾವು ಬೇಡ ಅನ್ನಲ್ಲ. ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಇವಾಗ ಇವರು ಇಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಹೋಗಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಟ್ಕೊಡಲ್ಲ. ಈಗ ಬಿಡದಿ ವಿಚಾರ ಕೇವಲ ರೈತರು ಮತ್ತು ಸರ್ಕಾರದ ನಡುವೆ ಆಗಿರೋದೆ ಈಗ ರಾಜಕೀಯವಾಗಿ ಒಂದು ದಾಳ ಆಗಿಬಿಟ್ಟಿದೆ ಅಂತ ಅನ್ಸುತ್ತಾ? ಅದು ಹೇಳ್ತಾ ಇಲ್ವಾ, ಇವ್ರು ಇದಕ್ಕೆ ರೈತರು ಬಲಿ ಆಗ್ತಾ ಇದ್ದಾರೆ. ಇಲ್ಲಿ ಈ ರಾಜಕೀಯದ ಮಧ್ಯೆ ಬಂದ್ಬಿಟ್ಟು ರೈತರ ಮಧ್ಯೆ ಬಂದ್ಬಿಟ್ಟು ಅವ್ರು ಹೇಳ್ತಾರೆ ಭಾರತ ಕೃಷ್ಣ ಇವರು ರೈತರು ಅಲ್ಲ, ಈ ನಾಡ್ಕೊಟ್ ಕಂಪ್ನಿಗಳು ಕುಮಾರಸ್ವಾಮಿ ಇದು ಅಂತ. ಅವ್ರವ್ರು ಏನಾದರೂ ಮಾಡ್ಕೊಂಡು ಸಾಯ್ಲಿ, ಯಾರು ಕೇಳಲ್ಲ. ಇಲ್ಲಿ ನಮ್ಮನ್ನ ರೈತರುಗಳ್ನ ಈ ಕಷ್ಟ ಕೊಡ್ತಾ ಇದ್ದಾರೆ ರೈತರುಗಳಿಗೆ. ನಾವು ಅದು ಹೇಳ್ತಾ ಇಲ್ವಾ, ಅವ್ರವ್ರು ಇದು ಮಾಡಿಕೊಂಡು ಇವಾಗ ನಮ್ಮ ಕುತ್ತಿಗೆಗೆ ಅವರು ಎಪ್ಪಾಕಿದ್ರಂತೆ, ಇವ್ರು ಮಜ್ಜಿಗೆ ಕಡಿತಾ ಇದ್ದಾರಂತೆ. ಅದು ಕುಮಾರಸ್ವಾಮಿ ಕೂಸಂತೆ, ಇವರು ಬೆಳೆಸ್ತಾ ಇದ್ದಾರಂತೆ. ಇದೇನು ಇದು? ಇವ್ರುಗಳು ದುಡ್ಡು ಮಾಡ್ಕೊಂಡು ಚೆನ್ನಾಗಿ ಕುಂತ್ಕೊಂಡು ತಿಂತ ಇಲ್ಲಿ ಹಾಳಾಗ್ತಾ ಇರೋದು ರೈತರು. ನಮಗೆ ಎಷ್ಟು ಕಷ್ಟ, ಮಕ್ಕಳು ಮರಿನೆಲ್ಲ ಬಿಟ್ಬಿಟ್ಟು ಹಿಂಗೆ ಅಲಿಬೇಕಾ ನಾವು? ನಮ್ಮ ಭೂಮಿಗೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಅವ್ರು ಉದ್ಧಾರ ಆಗಲ್ಲ. ಅವರು ಯಾವತ್ತು ಹಾಳಾಗೋಗ್ತಾರೆ. ನಮ್ಗೆ ಎಷ್ಟು ರೈತರು ಕಷ್ಟ ಕೊಡ್ತಾರೋ ಅವ್ರು ಹಾಳಾಗಿ ಹೋಗ್ತಾರೆ. ಮೇಡಮ್, ನೀವೇ ಆರಿಸಿ ಕಳಿಸಿದಂಥ ಶಾಸಕರು ಸಹಿತ ಈ ಹಿಂದೆ ನಿಮ್ಮ ಪರವಾಗಿದ್ದರು. ಬಟ್ ಅವ್ರು ಯಾವಾಗ ಚುನಾಯಿತ ಆಗಿ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಬರುತ್ತೋ ಅವಾಗ ನಿಮ್ಗೆ ವಿರೋಧವಾಗಿ ಆಗ್ತಾರೆ ಮೇಡಮ್. ಅದ್ರ ಬಗ್ಗೆ ಹೇಳೋದು? ಅದ್ರ ಬಗ್ಗೆ ಹೇಳಿಲ್ವಾ, ಬರೋ ತನಕ ಮನೆ ಬಾಗ್ಲಿಗೆ ಬರೋ ತನಕ ಅಮ್ಮ ತಾಯಿ, ಆಮೇಲೆ ನಿನ್ನ ಕೆಲಸ ಆಯ್ತಾ, ನೀನು ಯಾರು ನಾನು ಯಾರು ಅಂತೇವ್ರೆ ಇಲ್ಲಿರೋದು. ಕೆಲಸ ಆಗೋ ತನಕ ಬರ್ತಾರೆ, ಕಾಲು ಮುಗಿತಾರೆ, ಎಲ್ಲ ಮುಗಿತಾರೆ. ಆಮೇಲೆ ನಿಂದು ಆಯ್ತಲ್ಲ, ನನಗೂ ನಿನ್ಗೇನು ಅಂತ ಇದು ಇರೋದಿಲ್ಲಿ. ರಾಜಕೀಯನೇ ಅದಲ್ವಾ. ನಾವೇನು ಒಳ್ಳೇದು ಮಾಡ್ತಾರೆ ಅಂದ್ಬಿಟ್ಟು ನಾವು ಇದು ಮಾಡಿದ್ರೆ ನಮಗೆ ನೀನು ಈಗ ನಮ್ಮನೆಗೆ ನೀನು ಕಣ್ಣು ಹಾಕ್ತೀಯಲ್ಲ, ನಮ್ಮ ಜೊತೆಲಿ ಇದ್ಕೊಂಡು ನೀನು ನಮ್ಮನೆ ಕಣ್ಣು ಹಾಕ್ತೀಯಲ್ಲ, ಇನ್ನು ಬರ್ತೀಯಾ? ಬರೋಕ್ಕೆ ಮಕ್ಕನೇ ಇಲ್ವಲ್ಲ ನಿನಗೆ. ಇಲ್ಲ ಬೈರ್ಮಂಗ್ಲದಲ್ಲಿ ಒಂದಿನ ಬಂದಿದ್ದಾರಾ? ಎಲ್ಲೋ ಎಲ್ಲೋ ಕರೆಸ್ಬಿಟ್ಟು ಅಷ್ಟೇ ಜನ ಬಂದ್ರಿ, ಇಷ್ಟೇ ಜನ ಬಂದಿ ಅಂತ ಕರೆಸ್ತಾರೆ. ಯಾಕೆ ಬೈರ್ಮಂಗ್ಲಿಗೆ ಬಂದು ಮಾತಾಡೋಕ್ಕೇನು? ಅಲ್ಲಿ ಬಂದರೆ ಭಯ, ನಾವು ಹೊಡ್ಬಿಡ್ತೀವ ನಾವು. ಅಷ್ಟು ಭಯ ಇದೆ. ಉದ್ಧಾರ ಆಗಲ್ಲ. ಅವರು ಯಾವತ್ತು ಹಾಳಾಗೋಗ್ತಾರೆ. ನಮ್ಗೆ ಎಷ್ಟು ರೈತರು ಕಷ್ಟ ಕೊಡ್ತಾರೋ ಅವ್ರು ಹಾಳಾಗೆ ಹೋಗ್ತಾರೆ. ಅವ್ರು ಬರೋಕ್ಕೆ ಈ ಮೊದಲೇ ಇದಿಲ್ಲ ಅವ್ರಿಗೆ. ಅದಕ್ಕೆ ಸುಮ್ಮನೆ ಎಲ್ಲ ಕುಂತ್ಕೊಂಡು ನನ್ಗೊಡಿ ಅಂದರೆ ಅಲ್ಲಿ ನಾವು ಹೊಡಿಯೋಕೈತದ. ಅವ್ರು ಬರಲಿ ಇಲ್ಲಿ ಪೊರ್ಕೆ ಏನೋ ಇನ್ನೂ ಏನೇನು ಸಿಗ್ತದೆ ಹತ್ರೊಳಗೆ ಹೊಡಿತೀವಿ. ಒನ್ಕೆಲೆ ಹೊಡಿಯೋದು. ಅವತ್ತು ಪೊರ್ಕೆ, ಇವತ್ತು ಒನ್ಕೆ. ನೆಕ್ಸ್ಟು ಏನು ತೊಳ್ಗೆ ಹೊಡಿತೀವಿ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋದು ಇಲ್ಲ. ನಾವು ಸತ್ರು ಕೊಡಲ್ಲ. ಮಾಡಿಕೊಂಡು ಇವಾಗ ನಮ್ಮ ಕುತ್ತಿಗೆಗೆ ಅವರು ಎಪ್ಪಾಕಿದ್ರಂತೆ, ಇವ್ರು ಮಜ್ಜಿಗೆ ಕಡಿತಾ ಇದ್ದಾರಂತೆ. ಅದು ಕುಮಾರಸ್ವಾಮಿ ಕೂಸಂತೆ, ಇವರು ಬೆಳೆಸ್ತಾ ಇದ್ದಾರಂತೆ. ಇದೇನು ಇದು? ಇವ್ರುಗಳು ದುಡ್ಡು ಮಾಡ್ಕೊಂಡು ಚೆನ್ನಾಗಿ ಕುಂತ್ಕೊಂಡು ತಿಂತ ಇಲ್ಲಿ ಹಾಳಾಗ್ತಾ ಇರೋದು ರೈತರು. ಕೆಲಸ ಆಗೋ ತನಕ ಬರ್ತಾರೆ, ಕಾಲು ಮುಗಿತಾರೆ, ಎಲ್ಲ ಮುಗಿತಾರೆ. ಆಮೇಲೆ ನಿಂದು ಆಯ್ತಲ್ಲ, ನನಗೂ ನಿನ್ಗೇನು ಅಂತ ಇದು ಇರೋದಿಲ್ಲಿ.